गुरुवार 12 सितंबर को चिटगुप्पा टीएमसी में चुनाव अधिकारी तहसीलदार मंजुनाथ पांचाल के नेतृत्व में अध्यक्ष व उपाध्यक्ष के पद पर चुनाव हुए। इन पदों पर हुआ कांग्रेस का कब्जा, जिसमें वार्ड नंबर 14 के काउंसलर निजुम्मा तिप्पन्ना ने 16 वोट लेकर अध्यक्ष चुनी गई और उपाध्यक्ष के पद पर मीर मुजफ्फर पटेल निर्विरोध चुने गए। उपाध्यक्ष के लिए मुजफ्फर पटेल के अलावा और कोई नामांकन दाखिल नहीं किया गया था। इस तरह मुजफ्फर पटेल निर्विरोध उपाध्यक्ष चुने गए। इस अवसर पर पूर्व मंत्री राजशेखर पाटिल ने नए चुने गए अध्यक्ष और उपाध्यक्ष को सम्मान किया और बधाई और शुभकामनाएं दी। उसके बाद नगर पालिका टीएमसी के एक भव्य रैली निकाली गई। यह रैली बसवराज चौक, गांधी चौक, नेहरू चौक, मोहम्मद फंक्शन हॉल तक जा पहुंची। इस रैली में बीदर के सांसद सागर खंडे, विधान परिषद सदस्य भीमराव पाटिल, टीसीसी बैंक जिला उपाध्यक्ष अभिषेक पाटिल, जिला पंचायत पूर्व सदस्य वीरन्ना पाटिल वो भारी संख्या में लोग उपस्थित रहे। चिटगुप्पा से केपी न्यूज के संवाददाता अजीम की रिपोर्ट। ಇಂದು 12/9/2024 ಬೆಳಗ್ಗೆ 9 ಗಂಟೆಯಿಂದ ಸುಮಾರು 2:30ವರೆಗೂ ಚುನಾವಣಾ ಪ್ರಕ್ರಿಯೆ ನಡೆದಿರುತ್ತದೆ. ಬೆಳಗ್ಗೆ 9ರಿಂದ 11 ಗಂಟೆಯೊಳಗೆ ನಾವು ನಾಮಪತ್ರವನ್ನು ಸ್ವೀಕರಿಸಲಾಯಿತು. 1 ಗಂಟೆ ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಯಿತು. 1 ಗಂಟೆಯಿಂದ 1:30 ಗಂಟೆ ನಾಮಪತ್ರವನ್ನು ಪರಿಶೀಲನೆ ತೆಗೆದುಕೊಳ್ಳಲಾಯಿತು. ಎಲ್ಲ ನಾಮಪತ್ರವು ಕ್ರಮಬದ್ಧವಾಗಿದ್ದು ಅವುಗಳನ್ನು ಅಂಗೀಕರಿಸಲಾಯಿತು. 1 ಗಂಟೆಯಿಂದ 2 ಗಂಟೆಯವರೆಗೆ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಲು ಅವಕಾಶ ಕೊಡಲಾಯಿತು. ಆ ನಿಗದಿತ ಸಮಯದಲ್ಲಿ ಯಾವ ಉಮೇದುವಾರರು ಕೂಡ ನಾಮಪತ್ರ ಹಿಂಪಡೆದಿರುವುದಿಲ್ಲ. ಹೀಗಾಗಿ ನಾವು 2 ಗಂಟೆಗೆ ಕೈ ಎತ್ತುವುದರ ಮುಖಾಂತರ ಮತದಾನ ಪ್ರಕ್ರಿಯೆ ಮಾಡಲಾಯಿತು. ಕೈ ಎತ್ತುವುದರ ಮತದಾನ ಪ್ರಕ್ರಿಯೆ ಮಾಡಿದಾಗ ಅಧ್ಯಕ್ಷ ಸ್ಥಾನಕ್ಕೆ 2 ನಾಮಪತ್ರಗಳು ಸ್ವೀಕಾರವಾಗಿರುತ್ತವೆ. ಪದ್ಮಾವತಿ ಗಂಡ ಚಂದ್ರಕಾಂತ್ ವಾರ್ಡ್ ನಂಬರ್ 3ರವರು ಸಹ ನಾಮಪತ್ರ ಸಲ್ಲಿಸಿದ್ದರು. ಅದೇ ರೀತಿಯಾಗಿ ರೋಜಮ್ಮ ಗಂಡ ತಿಪ್ಪಣ್ಣ ವಾರ್ಡ್ ನಂಬರ್ 14ರವರು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರ್ತಾರೆ. ಹೀಗಾಗಿ ಪದ್ಮಾವತಿ ಗಂಡ ಚಂದ್ರಕಾಂತ್ ಹಾಗೂ ಇನ್ನಿತರು 4 ಜನರು ಅಂದರೆ ಪದ್ಮಾವತಿ ಜೊತೆಗೆ ಶೋಭಾ ಗಂಡ ಸುಭಾಷ್, ಪದ್ಮಾವತಿ ಚಂದ್ರಕಾಂತ್ ಹಾಗೂ ಪಾರ್ವತಿ ಗಂಡ ರಮೇಶ್, ಅದೇ ರೀತಿ ಲಕ್ಷ್ಮೀಬಾಯಿ ಗಂಡ ಶರಣಪ್ಪ ಹಾಗೆ ಮಾಲಶ್ರೀ ಶಾಮರಾವ್ರವರು ನಾಮಪತ್ರ ಸಲ್ಲಿಸಿರುವ ಪದ್ಮಾವತಿಯವರ ಜೊತೆಗೆ ಈ ಚುನಾವಣಾ ಸಭೆಯನ್ನು ಇಂದ ಅವರು ನಿರ್ಗಮಿಸಿ ಹೊರ ಹೋಗಿರುತ್ತಾರೆ. ಹಾಗೂ ಕಣದಲ್ಲಿ ಒಬ್ಬರು ಉಮೇದುವಾರರು ಉಳಿದಿದ್ದು ಅವರ ಪರವಾಗಿ ನಾವು ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಯಿತು. ಈ ಸಭೆಯಲ್ಲಿ ಒಟ್ಟು 23 ಸದಸ್ಯರು ಚುನಾವಣಾ ಪ್ರಕ್ರಿಯೆಯಲ್ಲಿ ಹಾಜರಿದ್ದು ಅವುಗಳ ಪೈಕಿ 5 ಜನ ನಿರ್ಗಮಿಸಿರುತ್ತಾರೆ. ಹೀಗಾಗಿ ನಾವು ಉಳಿದ ಸದಸ್ಯರ ಪೈಕಿ ಮತದಾನ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಯಿತು. ಪ್ರಾರಂಭಿಸಿದ ನಂತರ ಅಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರ ಸಲ್ಲಿಸಿದ ರೋಜಮ್ಮ ಗಂಡ ತಿಪ್ಪಣ್ಣ ವಾರ್ಡ್ ನಂಬರ್ 14ರವರ ಪರವಾಗಿ 16 ಮತಗಳ ಪಡೆದು ಪದ್ಮಾವತಿ ಗಂಡ ಚಂದ್ರಕಾಂತ್ ಅವರ ವಿರುದ್ಧವಾಗಿ 16 ಮತಗಳನ್ನು ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯವಾಗಿದ್ದು ಇದಕ್ಕೆ ಏಕಮಾತ್ರ ನಾಮಪತ್ರವನ್ನು ಸ್ವೀಕೃತವಾಗಿರುತ್ತದೆ. ಶ್ರೀ ಮೀರ್ ಮುಜಫರ್ ತಂದೆ ಮೀರ್ ಸೈಯದ್ ಅಲಿ ಎಂಬುವರು ವಾರ್ಡ್ ನಂಬರ್ 14ರವರು ಒಂದು ನಾಮಪತ್ರ ಸಲ್ಲಿಸಿದ್ದು ಆ ಸದರಿ ನಾಮಪತ್ರವನ್ನು ಕ್ರಮಬದ್ಧವಾಗಿದ್ದು ಮತ್ತು ಅವರ ವಿರೋಧವಾಗಿ ಯಾವ ಅಭ್ಯರ್ಥಿಯು ಕಣದಲ್ಲಿ ಇರದೇ ಇರೋದ್ರಿಂದ ಅವರು ಸಹ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀರ್ ಮುಜಫರ್ ಅಲಿ ತಂದೆ ಮೀರ್ ಸೈಯದ್ ಅಲಿ ಕೂಡ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ನಾನು ಇಂದು ಗೊತ್ತುಪಡಿಸಿದ ಅಧಿಕಾರಿಯು ಈ ಒಂದು ಚುನಾವಣಾ ಫಲಿತಾಂಶವನ್ನು ತಮ್ಮ ಗಮನಕ್ಕೆ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ದೇನೆ. ಧನ್ಯವಾದ. ಟೋಟಲ್ 23+2